IPL 2025 ದ ಬಿಗ್ಗೆಸ್ಟ್ ಆರ್ಚ್ ರೈವಲ್ರಿ ಮ್ಯಾಚ್ RCB ವರ್ಸಸ್ CSK. ಈ ಟೀಮಿನ ಬಗ್ಗೆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಕಂಪೇರ್ ಮಾಡಿದ್ರೆ ಯಾವ ಟೀಮು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, RCB ನ ಅಥವಾ CSK ನ? ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ? ಬ್ಯಾಟಿಂಗ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗು, ಬೌಲಿಂಗ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗು ಮತ್ತು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಯಾವ ಟೀಮ್ಗೆ ಎಷ್ಟು ಪಾಯಿಂಟ್ ಸಿಗ್ತಾ ಇದಾವೆ ಮತ್ತು ಈ ಒಂದು ಅನಾಲಿಸಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಆನ್ ದ ಪೇಪರ್ ನಲ್ಲಿ ಏನಿದೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ರೀಸೆಂಟ್ ಫಾರ್ಮ್ ಮತ್ತು ಹೆಡ್ ಟು ಹೆಡ್, ಅದೇ ರೀತಿಯಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಮ್ಯಾಚ್ ಯಾವ ಪಿಚ್ ಅಲ್ಲಿ ಆಡ್ತಾ ಇದ್ದಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕಂಪೇರ್ ಮಾಡಿ ಒಂದು ಪರ್ಫೆಕ್ಟ್ ಅನಾಲಿಸಿಸ್ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ RCB ಫ್ಯಾನ್ಸ್ ಹರ್ಟ್ ಆಗಬಹುದು ಮತ್ತು CSK ಫ್ಯಾನ್ಸ್ ಸಹ ಹರ್ಟ್ ಆಗಬಹುದು, ಯಾಕೆಂದ್ರೆ ನಾನು ಬೋಲ್ಡ್ ಆಗಿ ಮಾತಾಡ್ತೀನಿ. ಸೊ ರೆಡಿ ಇದ್ದೀರಾ? RCB ಮತ್ತು CSK ಫ್ಯಾನ್ಸ್ ರೆಡಿ ಇದ್ರೆ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ಒಂದು 10K ಲೈಕ್ಸ್ ಆಗ್ತವೆ ಅಂತೇಳಿ. ಆಗುತ್ತಾ? ಹೋಪ್ ಇದೆ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲಪ್ಪ ಅಂದ್ರೆ ವಿಡಿಯೋನ ಡಿಸ್ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಈಗಲಿಂದ ಪ್ರತಿಯೊಂದು ವಿಡಿಯೋ IPL 2025 ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಬರ್ತಾ ಇರ್ತವೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದುಕೊಂಡಿದ್ದೀನಿ. ಈ ಒಂದು IPL ಬರೋಷ್ಟಿಗೆಲ್ಲ ಒಂದು 100K ಸಬ್ಸ್ಕ್ರೈಬರ್ಸ್ ಆಗ್ತವೆ ಅಂತೇಳಿ. ಆಗುತ್ತಾ ಅಥವಾ ಇಲ್ಲ ವೈಟ್ ಮಾಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಲ IPL 2025 ಅಲ್ಲಿ RCB ವರ್ಸಸ್ CSK ಈ ಒಂದು ಮ್ಯಾಚ್ ಜಸ್ಟ್ ಮ್ಯಾಚ್ ಅಲ್ಲ, ಇದೊಂದು ಎಮೋಷನ್. IPL ಹಿಸ್ಟ್ರಿಯಲ್ಲಿ ಎರಡು ಟಾಪ್ ಟೀಮು ಅಂದ್ರೆ ಫ್ಯಾನ್ ಬೇಸ್ ಅಲ್ಲಿ ಎರಡು ಟಾಪ್ ಟೀಮು RCB, ಅದು CSK. ಸೊ ನಿಮಗೆ ಗೊತ್ತಿರಬಹುದು ಲಾಸ್ಟ್ IPL 2024 ಅಲ್ಲಿ ಸೊ CSK ಟೀಮು ಆ ಒಂದು ಪ್ಲೇ ಆಫ್ ಗೆ ಹೋಗುವಂತ ಕನಸನ್ನು ನುಚ್ಚುನೂರು ಮಾಡಿದ RCB ಟೀಮು. ಸೊ ಡೆಫಿನೆಟ್ ಆಗಿ ಅಲ್ಲಿ CSK ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ರಿಗೆ ಆ ಒಂದು ಮರೆಯಕ್ಕೆ ಸಾಧ್ಯವಿಲ್ಲ. ಜಸ್ಟ್ ರುತುರಾಜ್ ಗಾಯಕ್ವಾಡ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ RCB ಫ್ಯಾನ್ ಮತ್ತು ಪ್ರತಿಯೊಬ್ಬ CSK ಫ್ಯಾನು ಆ ಒಂದು ಮ್ಯಾಚ್ ಮರೆಯೋಕೆ ಸಾಧ್ಯವಿಲ್ಲ ಗುರು. ಅಂತ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್. ಸೊ ಈಗ ಬರ್ತಾ ಇದೆ ಬರುವಂತಹ IPL 2025 ಅಲ್ಲಿ ಮತ್ತೊಮ್ಮೆ ಪೈಪೋಟಿ ಬೀಳ್ತಾ ಇದ್ದಾರೆ. ಸೊ ಈ ಸಲ RCB ಗೆಲ್ಲುತ್ತಾ ಅಥವಾ CSK ಗೆಲ್ಲುತ್ತಾ ಕಾದು ನೋಡೋಣ. ಸೊ ಈಗ ಸದ್ಯ ಬರುವಂತಹ IPL 2025 ಅಲ್ಲಿ RCB ಯ ಪ್ಲೇಯಿಂಗ್ 11 ಸ್ಟ್ರಾಂಗ್ ಇದೆಯಾ ಅಥವಾ CSK ಪ್ಲೇಯಿಂಗ್ 11 ಸ್ಟ್ರಾಂಗ್ ಇದೆಯಾ, ಇದ್ರ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ RCB ವರ್ಸಸ್ CSK ಈ ಒಂದು ಮ್ಯಾಚ್ ಬಗ್ಗೆ, ಹೆಡ್ ಟು ಹೆಡ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಜಾಸ್ತಿ ಲಾಂಗ್ ಇದೆ ಗುರು. RCB ಮತ್ತು CSK ಕಂಪೇರ್ ಮಾಡಿದ್ರೆ ಹೆಡ್ ಟು ಹೆಡ್ ಅಲ್ಲಿ CSK ಟೀಮು ಆನ್ ದಿ ಟಾಪ್ ಅಲ್ಲಿ ಇದೆ. ಸೊ ಯಾಕೆಂದ್ರೆ ಆ ತರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎರಡು ಕಂಪೇರ್ ಮಾಡಿದ್ರೆ CSK ಟೀಮು ಟಾಪ್ ಅಲ್ಲಿ ಇದೆ. ಆದ್ರೆ ರೀಸೆಂಟ್ ಆಗಿ ಮತ್ತು ಸದ್ಯ ಬರುವಂತಹ IPL 2025 ಅಲ್ಲಿ ಯಾವ ಟೀಮು ಸ್ಟ್ರಾಂಗ್ ಇದೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. RCB ಮತ್ತು CSK ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಅಲ್ಲಿ ಇಲ್ಲಿ CSK ಟೀಮು 21 ಇದೆ ಮತ್ತು RCB ಟೀಮು 11 ಇದೆ. ಸೊ ಈ ಒಂದು ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಅಲ್ಲಿ CSK ಟೀಮು ಆನ್ ಟಾಪ್ ಇದೆ. ಸೊ ಈಗ ಬರುವಂತಹ IPL 2025 ಅಲ್ಲಿ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡಿದ್ರೆ ಯಾವ ಟೀಮು ಸ್ಟ್ರಾಂಗ್ ಇದೆ ಗೊತ್ತಾಗುತ್ತೆ. ಬ್ಯಾಟಿಂಗ್ ಅಲ್ಲಿ ಯಾರು ಸ್ಟ್ರಾಂಗು ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸ್ಟ್ರಾಂಗು ಮತ್ತು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು RCB ಯ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ RCB ಯಲ್ಲಿ ಟಾಪ್ 3 ಯಾರು ಬರ್ತಾರೆ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್, ಅದೇ ರೀತಿಯಾಗಿ ರಜಾತ್ ಪಾಟಿದಾರ್, ಇದು RCB ಯ ಟಾಪ್ 3. ಅದೇ ರೀತಿಯಾಗಿ CSK ಯ ಟಾಪ್ 3 ಯಾರಪ್ಪ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ ಮತ್ತು ಡೆವನ್ ಕಾನ್ವೆ, ಅದೇ ರೀತಿಯಾಗಿ ರಾಹುಲ್ ತ್ರಿಪಾಠಿ, ಇದು CSK ಯ ಟಾಪ್ 3. ಸೊ ಈ ಟಾಪ್ 3 ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಮಾತ್ರ RCB ಟಾಪ್ 3 ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಯಾಕೆಪ್ಪ ಅಂದ್ರೆ ರೀಸನ್ ಸಹ ಹೇಳ್ತೀನಿ. ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ದ ಬೆಸ್ಟ್ ಬ್ಯಾಟ್ಸ್ಮನ್, ಅದೇ ರೀತಿಯಾಗಿ ಅಲ್ಲಿ ಪಿಲ್ ಸಾಲ್ಟರು ಅಂದ್ರೆ ಅಗ್ರೆಷನ್ ಗೆ ಬ್ರ್ಯಾಂಡ್ ಆಫ್ ಅಂಬಾಸಿಡರ್, ಅದು ಪಿಲ್ ಸಾಲ್ಟರು ಆತರ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಫೈನಲಿ ರಜಾತ್ ಪಾಟಿದಾರ್, ಪ್ರತಿಯೊಬ್ಬ RCB ಫ್ಯಾನ್ಸ್ ಅಲ್ಲ ಪ್ರತಿಯೊಬ್ಬ CSK ಫ್ಯಾನ್ಸ್ ಇದಕ್ಕೆ ಅಗ್ರಿ ಮಾಡಲೇಬೇಕು. ಯಾಕೆಂದ್ರೆ ರಜಾತ್ ಪಾಟಿದಾರ್ ರೀಸೆಂಟ್ ಆಗಿ ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತಿರುತ್ತೆ. ಮತ್ತು ಮಿಡ್ಲ್ ಆರ್ಡರ್ ನಲ್ಲಿ ಸ್ಪಿನ್ನರ್ ಗೆ ಬೆಂಕಿ ಆಟ ಆಡುವಂತ ಪ್ಲೇಯರು ರಜಾತ್ ಪಾಟಿದಾರ್. ಅದೇ ರೀತಿಯಾಗಿ CSK ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸೊ ರುತುರಾಜ್ ಗಾಯಕ್ವಾಡ್ ಕ್ಲಾಸಿ ಪ್ಲೇಯರು, ನೋ ಡೌಟ್ ಬೆಸ್ಟ್ ಪ್ಲೇಯರು, ಆದ್ರೆ ರೀಸೆಂಟ್ ಆಗಿ ಅವರ ಫಾರ್ಮ್ ಸರಿಯಾಗಿಲ್ಲ. ಸೊ ಅದೇ ರೀತಿಯಾಗಿ ಡೆವನ್ ಕಾನ್ವೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್, ಸ್ಪಿನ್ನರ್ ಗೆ ಮತ್ತು ಪೇಸರ್ ಗೆ ಫೈರ್ ಆಗಿ ಬ್ಯಾಟಿಂಗ್ ಮಾಡುವಂತ ಪ್ಲೇಯರು. ಯಾವ ಕಂಡೀಷನ್ ಆದ್ರೆ ಸಹ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ, ಆದ್ರೆ ರೀಸೆಂಟ್ ಫಾರ್ಮ್ ಅವರು ಸಹ ಸ್ವಲ್ಪ ಸರಿಯಾಗಿಲ್ಲ. ಅದೇ ರೀತಿಯಾಗಿ
ರಾಹುಲ್ ತ್ರಿಪಾಠಿ ಇವರ ಬಗ್ಗೆ ಹೇಳ್ಬೇಕಾದ್ರೆ ಸೊ ಅಗ್ರೆಸಿವ್ ಬ್ಯಾಟರು, ಸೊ ಅವರ ರಿಸಲ್ಟ್ ಫಾರ್ಮ್ ಸರಿಯಾಗಿಲ್ಲ. ಆ ಒಂದು ರೀಸನ್ ಮೇಲೆ ಕಂಪೇರ್ ಮಾಡಿದ್ರೆ ಟಾಪ್ 3 ಕಂಪೇರ್ ಮಾಡಿದ್ರೆ ಅಲ್ಲಿ RCB ಯ ಟಾಪ್ 3 ಟಾಪ್ ಅಲ್ಲಿ ಬರ್ತಾ ಇದ್ರೆ. ಔಟ್ ಆಫ್ 100 ಅಲ್ಲಿ ಸೊ 55 ನಾನು RCB ಕೊಡ್ತಾ ಇದೀನಿ ಮತ್ತು 45 ನಾನು CSK ಟೀಮ್ಗೆ ಕೊಡ್ತಾ ಇದೀನಿ. ಸೊ ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಗೆ ಸರಿಯಾದ ಆನ್ಸರ್ ಮಾಡ್ತೀನಿ. ನೆನಪಿರಲಿ ಗುರು, ಈ ಒಂದು ಕಂಪ್ಯಾರಿಸನ್ ವಿಡಿಯೋ ಅಂದ್ರೆ RCB ವರ್ಸಸ್ CSK ಈ ಒಂದು ಕಂಪ್ಯಾರಿಸನ್ ವಿಡಿಯೋ, ಈ ಒಂದು ಮ್ಯಾಚ್ ನಾನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಇದೆ ಅಂತ ಕಂಪೇರ್ ಮಾಡ್ತಿದ್ದೀನಿ. ಇಫ್ ಸಪೋಸ್ ಇದೇ ಒಂದು ಮ್ಯಾಚ್ ಚಪಾಕ್ ಗ್ರೌಂಡ್ ಇದ್ರೆ ಅದು ಒಂದು ಆ ಒಂದು ಕಂಡೀಷನ್ ಬೇರೆ, ಆ ಒಂದು ಕಂಪ್ಯಾರಿಸನ್ ಬೇರೆ ಇರುತ್ತೆ. ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಜಾಸ್ತಿ ಬಂದ್ರೆ ಅವಾಗ ಆ ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ RCB ಯ ಮಿಡ್ಲ್ ಆರ್ಡರ್ ಮತ್ತು CSK ಮಿಡ್ಲ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. RCB ಯ ಮಿಡ್ಲ್ ಆರ್ಡರ್ ನಲ್ಲಿ ಸೊ ನಂಬರ್ 4 ಲಿಯಮ್ ಲಿವಿಂಗ್ಸ್ಟನ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ಕೃಣಾಲ್ ಪಾಂಡ್ಯ. ಅದೇ ರೀತಿಯಾಗಿ CSK ಮಿಡ್ಲ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಂಬರ್ 4 ಸ್ಪಿನ್ ಹಿಟರ್ ಶಿವಮ್ ದುಬೆ, ನಂಬರ್ 5 ದೀಪಕ್ ಹುಡಾ, ನಂಬರ್ 6 ಸ್ಯಾಮ್ ಕರನ್, ನಂಬರ್ 7 ರಾಕ್ ಸ್ಟಾರ್ ರವೀಂದ್ರ ಜಡೇಜಾ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಸಹ RCB ಟಾಪ್ ಅಲ್ಲಿ ಇದ್ದಾರೆ. ಯಾಕೆ ಅಂದ್ರೆ RCB ಯ ಮಿಡ್ಲ್ ಆರ್ಡರ್ ನಲ್ಲಿ ಫೈರ್ ಪವರ್ ಇದೆ, ಆದ್ರೆ CSK ದಲ್ಲಿ ಅಲ್ಲಿ ದೀಪಕ್ ಹುಡರ ಫಾರ್ಮ್ ಸರಿಯಾಗಿಲ್ಲ ಮತ್ತು ಸ್ಯಾಮ್ ಕರನ್ ಫಾರ್ಮ್ ಸರಿಯಾಗಿಲ್ಲ. ಆ ಒಂದು ರೀಸನ್ ಮೇಲೆ ಮತ್ತೆ RCB ಗೆ 55 ಪಾಯಿಂಟ್ಸ್ ಮತ್ತು CSK ಗೆ 45 ಪಾಯಿಂಟ್ಸ್. ಆಬ್ವಿಯಸ್ಲಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಅರ್ಥ ಆಗುತ್ತೆ, ಯಾಕೆಂದ್ರೆ RCB ಯಲ್ಲಿ ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಫೈರ್ ಪವರ್ ಬೇಕು. RCB ಯಲ್ಲಿ ಫೈರ್ ಪವರ್ ಕಾಣ್ತಾ ಇದೆ, CSK ದಲ್ಲಿ ಆ ಒಂದು ಫೈರ್ ಪವರ್ ಕಾಣ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ಫಾರ್ಮ್ ಸರಿಯಾಗಿಲ್ಲ, ದೀಪಕ್ ಹುಡಾ ಫಾರ್ಮ್ ಸರಿಯಾಗಿಲ್ಲ ಮತ್ತು ಅಲ್ಲಿ ಸ್ಯಾಮ್ ಕರ್ನ್ ಫಾರ್ಮ್ ಸಹ ಸರಿಯಾಗಿಲ್ಲ. ಆ ಒಂದು ರೀಸನ್ ಮೇಲೆ ಈ ಒಂದು ಕಂಪ್ಯಾರಿಸನ್. ಸೊ ಈ ಒಂದು ಕಂಪ್ಯಾರಿಸನ್ ಅಲ್ಲಿ ನಿಮಗೆ ಏನು ನೋಡಿದ್ರೆ ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಲೋವರ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. RCB ಯ ಲೋವರ್ ಆರ್ಡರ್ ನಂಬರ್ 8 ಭುವನೇಶ್ವರ್ ಕುಮಾರ್, ನಂಬರ್ 9 ಯಶ್ ದಯಾಲ್, ನಂಬರ್ 10 ಸುಯೇಶ್ ಶರ್ಮಾ, ನಂಬರ್ 11 ಜಾಸ್ ಹೆಜಲ್ವುಡ್. ಅದೇ ರೀತಿಯಾಗಿ CSK ಯ ಲೋವರ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂಬರ್ 8 ಮಹೇಂದ್ರ ಸಿಂಗ್ ಧೋನಿ, ನಂಬರ್ 9 ರವಿಚಂದ್ರನ್ ಅಶ್ವಿನ್, ನಂಬರ್ 10 ನಥನ್ ಎಲಿಸ್, ನಂಬರ್ 11 ಮತೇಶ್ ಪಾತಿರಾನ. ಸೊ ಎರಡನ್ನ ಕಂಪೇರ್ ಮಾಡಿದ್ರೆ CSK ಯ ಬಾಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಯಾಕೆಂದ್ರೆ ನಥನ್ ಎಲಿಸ್ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ ಮತ್ತು ಅಲ್ಲಿ ಮತೇಶ್ ಪಾತಿರಾನ ಯಾರ್ಕರ್ ಸ್ಪೆಷಲಿಸ್ಟ್. ಅದೇ ರೀತಿಯಾಗಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಮ್ಯಾಜಿಕ್ ಮಾಡ್ತಾರೆ. ಸೊ ಕಂಪೇರ್ ಮಾಡಿದ್ರೆ CSK ಬಾಲಿಂಗ್ ಡಿಪಾರ್ಟ್ಮೆಂಟ್ ಸೂಪರ್ಬ್ ಆಗಿ ಕಾಣ್ತಾ ಇದೆ. ಆ ಒಂದು ರೀಸನ್ ಮೇಲೆ ಇಲ್ಲಿ CSK ಟೀಮ್ ಗೆ 55 ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಮತ್ತು RCB ಟೀಮ್ ಗೆ 45 ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ. ಸೊ ಓವರ್ ಆಗಿ RCB ವರ್ಸಸ್ CSK ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡಿದ್ರೆ RCB ಟೀಮ್ ಟಾಪ್ ಅಲ್ಲಿ ಇದೆ. ಸೊ ಈ ಕಂಪ್ಯಾರಿಸನ್ ಅಲ್ಲಿ ಏನೇ ನೋಡಿದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಗೆ ಸರಿಯಾದ ಆನ್ಸರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ IPL 2025 ಅಲ್ಲಿ RCB ಟೀಮ್ ಗೆಲ್ಲುತ್ತಾ ಅಥವಾ CSK ಟೀಮ್ ಗೆಲ್ಲುತ್ತಾ? ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಮತ್ತು CSK ಫ್ಯಾನ್ಸ್ಗೆ ಫಟಾಫಟ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.